ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಾಘವೇಂದ್ರ ಅಂತ, ಸಹಾಯಕ ಪ್ರಾಧ್ಯಾಪಕ ವಾಣಿಜ್ಯಶಾಸ್ತ್ರ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಕುದೂರು. ಈ ದಿನ ನಾವು ಚರ್ಚೆ ಮಾಡ್ತಾ ಇರುವಂಥ ವಿಷಯ ಬಂದು ಬಿಸ್ನೆಸ್ ಎಥಿಕ್ಸ್, ವ್ಯವಹಾರದಲ್ಲಿ ನೈತಿಕತೆ ಅಂತ. ಸೊ ನೈತಿಕತೆ ಎಂದಾಗ ಅದು ಒಳ್ಳೆಯದು ಮತ್ತು ಕೆಟ್ಟದ್ದು ಅನ್ನುವಂತಹ ವಿಚಾರಗಳನ್ನು ತಿಳಿಸ್ಕೊಡುವಂತಹ ಒಂದು ವಿಷಯವಾಗಿರುತ್ತೆ. ಸೊ ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು ಅಂದಾಗ, ಸೊ ಇಟ್ ಈಸ್ ರಿಲೇಟೆಡ್ ಟು ಹ್ಯೂಮನ್ ಆಕ್ಟಿವಿಟೀಸ್. ಮನುಷ್ಯನು ತಾನು ಜೀವನದಲ್ಲಿ, ನಿತ್ಯ ಜೀವನದಲ್ಲಿ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ, ಆ ಕೆಲಸಗಳಲ್ಲಿ ನಾವು ಕೆಲವು ಕೆಲಸಗಳನ್ನು ಒಳ್ಳೆಯ ಕೆಲಸಗಳು, ಕೆಲವು ಕೆಲಸಗಳನ್ನು ನಾವು ಕೆಟ್ಟ ಕೆಲಸಗಳು ಅಂತ ಗುರುತಿಸಿರ್ತೀವಿ. ಸೊ ಈ ಒಳ್ಳೆಯದು ಮತ್ತು ಕೆಟ್ಟದ್ದು ಅಂತ ಹೇಳುವಂತಹ ಒಂದು ವಿಚಾರ ಅಥವಾ ವಿಷಯವನ್ನ ನಾವು ನೈತಿಕತೆ ಅಂತ ಕರಿತೀವಿ. ಸೊ ಈ ನೈತಿಕತೆ ಅನ್ನುವಂಥದ್ದು ನಮ್ಮ ಸಿವಿಲೈಸೇಷನ್ನ ಬೆಳವಣಿಗೆಯಲ್ಲಿ ಹಂತ ಹಂತವಾಗಿ ಬೆಳೀತಾ ಬಂದಿದೆ. ಬಟ್ ಆದರೆ ವ್ಯವಹಾರದಲ್ಲಿ ನೈತಿಕತೆ ಅಂದಾಗ, ಅದು ವ್ಯವಹಾರದಲ್ಲಿ ನೈತಿಕತೆ ಅನ್ನುವಂಥದ್ದು ಬಹಳ ಹಿಂದಿನಿಂದ ಬಂದಂತಹ ವಿಚಾರವಲ್ಲ, ಅದು ಇತ್ತೀಚೆಗೆ ಹುಟ್ಕೊಂಡಂತಹ ಒಂದು ವಿಷಯವಾಗಿರುತ್ತೆ. ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆದ ನಂತರದಲ್ಲಿ ವ್ಯವಹಾರ ಶೀಘ್ರಗತಿಯಲ್ಲಿ ಬೆಳವಣಿಗೆ ಹೊಂದಿದ ನಂತರದಲ್ಲಿ ವ್ಯವಹಾರ ಉನ್ನತ ಮಟ್ಟಕ್ಕೆ ಹೋಗುತ್ತೆ, ವಿಶ್ವಾದ್ಯಂತ ಹರಡುತ್ತೆ, ತುಂಬ ತೀವ್ರ ಗತಿಯಲ್ಲಿ ಅದು ಬೆಳೆಯುತ್ತಾ ಬರುತ್ತೆ. ಆದರೆ ಆ ವ್ಯವಹಾರವನ್ನ ಮಾಡ್ತಾ ಇರುವಂತಹ ಉದ್ಯಮಿಗಳು ತಮ್ಮ ವ್ಯವಹಾರದಲ್ಲಿ ನೈತಿಕತೆಯನ್ನು ಕಳ್ಕೊತಾರೆ. 1960ರ ಆಸುಪಾಸಿನಲ್ಲಿ ಸಾಮಾಜಿಕ ಕ್ರಾಂತಿ ಉಂಟಾಗುತ್ತೆ. ಅದು ವ್ಯವಹಾರ ಮತ್ತು ವಾಣಿಜ್ಯೋದ್ಯಮಿಗಳ ವಿರುದ್ಧವಾದಂಥ ಒಂದು ಹೋರಾಟವಾಗುತ್ತೆ. ಆ ಹೋರಾಟ ಯಾಕೆ ಆಗುತ್ತೆ ಅನ್ನೋದಾದ್ರೆ, ಆ ಉದ್ಯಮಿಗಳು ಮತ್ತು ವ್ಯಾಪಾರಿಗರು, ವಾಣಿಜ್ಯೋದ್ಯಮಿಗಳು ಮಾಡ್ತಾ ಇದ್ದಂತಹ ಒಂದು ಅನೈತಿಕ ಚಟುವಟಿಕೆಗಳ ವಿರುದ್ಧ ಹೋರಾಟವಾಗುತ್ತೆ. ಯಾವ ಥರದ ಅನೈತಿಕ ಚಟುವಟಿಕೆಗಳನ್ನು ಅವರು ಮಾಡ್ತಾ ಇದ್ರು ಅಂದಾಗ, ಆ ಉದ್ಯಮಿಗಳು ವಿಪರೀತವಾದಂತಹ ಬೆಲೆ ಏರಿಕೆಯನ್ನ ಮಾಡುವಂಥದ್ದು, ಸಾಮಾನ್ಯ ವಸ್ತುಗಳನ್ನ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುವಂಥದ್ದು, ಕಳ್ಳ ಸಾಗಾಣಿಕೆ ಮಾಡುವಂಥದ್ದು, ನಿತ್ಯ ವಸ್ತುಗಳು ಜನರಿಗೆ ಸಿಗದಂತೆ ಮಾಡುವಂಥದ್ದು, ತೂಕ ಮತ್ತು ಅಳತೆಗಳಲ್ಲಿ ಮೋಸ ಮಾಡುವಂಥದ್ದು ಮತ್ತು ಕಲಬೆರಿಕೆ ಮಾಡುವಂಥದ್ದು, ಈ ರೀತಿ ಹಲವಾರು ರೀತಿಗಳಲ್ಲಿ ಸಾಮಾನ್ಯ ಜನರಿಗೆ ಮೋಸ ಮಾಡ್ತಾ ಇರ್ತಾರೆ. ಇದರಿಂದ ರೋಸಿ ಹೋದಂತಹ ಜನ ಒಂದು ದಿನ ಕ್ರಾಂತಿಗೆ ನಾಂದಿ ಆಡ್ತಾರೆ, ಹೋರಾಟವನ್ನ ಪ್ರಾರಂಭಿಸ್ತಾರೆ. ಸೊ ಈ ಹೋರಾಟದ ಪ್ರತಿಫಲವೇ ನಮಗೆ ಈ ದಿನ ನಾವೇನು ವ್ಯವಹಾರದಲ್ಲಿ ನೈತಿಕತೆ ಅನ್ನುವಂಥ ಒಂದು ವಿಚಾರವನ್ನ ತೆಗೆದುಕೊಂಡಿದ್ದೀವಿ, ಈ ವ್ಯವಹಾರದ ನೈತಿಕತೆ ಅನ್ನುವಂಥದ್ದಕ್ಕೆ ನಾಂದಿ ಆಗುತ್ತೆ. ಸೊ ಉದ್ಯಮಿಗಳು ಮತ್ತು ವಾಣಿಜ್ಯೋದ್ಯಮಿಗಳು ಮತ್ತು ವ್ಯಾಪಾರಸ್ಥರುಗಳಿಗೆ ಮನವರಿಕೆ ಆಗುತ್ತೆ, ನಾವು ಹೆಚ್ಚು ದಿನ ಜನರಿಗೆ ಮೋಸ ಮಾಡ್ತಾ, ಸಮಾಜಕ್ಕೆ ಮೋಸ ಮಾಡ್ತಾ, ನಾವು ಕೇವಲ ಲಾಭ ಮತ್ತು ಆಸ್ತಿಯ ಸಂಪಾದನೆಯಲ್ಲಿ ತೊಡ್ಕೊಂಡ್ರೆ ನಮಗೆ ಉಳಿಗಾಲವಿಲ್ಲ. ಸಮಾಜ ನಮ್ಮ ವಿರುದ್ಧ ಹೋರಾಟವನ್ನ ಮಾಡುತ್ತೆ, ಸಮಾಜ ನಮ್ಮನ್ನ ತಿರಸ್ಕರಿಸುತ್ತೆ, ನಮ್ಮ ಸಂಸ್ಥೆಗಳು ನಾವು ಮುಚ್ಚಬೇಕಾಗುತ್ತೆ ಅನ್ನುವಂಥದ್ದು ಅವರಿಗೆ ಮನವರಿಕೆ ಆಗುತ್ತೆ. ಹಾಗಾಗಿ ಅವರುಗಳೆಲ್ಲ ತಾವು ಮಾಡ್ತಾ ಇದ್ದಂಥ ವ್ಯವಹಾರ, ವ್ಯಾಪಾರ, ವಾಣಿಜ್ಯ ಚಟುವಟಿಕೆಗಳಲ್ಲಿ ನೈತಿಕತೆಯನ್ನ ಅಳವಡಿಸ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾರೆ. ತಾವು ಮಾಡುವಂತಹ ಉತ್ಪಾದನೆಯಲ್ಲಿ ನೈತಿಕತೆ, ತಾವು ಮಾಡ್ತಾ ಇರುವಂತಹ ವ್ಯಾಪಾರದಲ್ಲಿ ನೈತಿಕತೆ, ತಾವುಗಳು ಕೊಡ್ತಾ ಇದ್ದಂತಹ ಸೇವೆಗಳಲ್ಲಿ ನೈತಿಕತೆ, ತಾವು ನೇಮಿಸ್ಕೊಂಡಂತಹ ಕಾರ್ಮಿಕರಿಗೆ ಕೊಡಬೇಕಾದಂತಹ ಸವಲತ್ತುಗಳಲ್ಲಿ ನೈತಿಕತೆ. ಸೊ ಈ ರೀತಿ ಅವರ ಒಟ್ಟಾರೆ ವ್ಯಾಪಾರಿ ಚಟುವಟಿಕೆಗಳಲ್ಲಿ, ವಾಣಿಜ್ಯ ಚಟುವಟಿಕೆಗಳಲ್ಲಿ ನೈತಿಕತೆಯನ್ನ ಹಂತ ಹಂತವಾಗಿ ಅಳವಡಿಸ್ಕೊಳ್ತಾ ಬರ್ತಾರೆ. ಸೊ ಈ ರೀತಿ ವ್ಯವಹಾರದಲ್ಲಿ ನೈತಿಕತೆ ಅನ್ನುವಂತಹ ಒಂದು ವಿಚಾರ ಮುಟ್ಟುತ್ತೆ, ಅದು ಬೆಳೆಯುತ್ತೆ. ಸೊ ಇವತ್ತು ಅದು ಬಹಳ ದೊಡ್ಡ ವಿಷಯವಾಗಿ, ವಿಚಾರವಾಗಿ ಬೆಳೆದಿದೆ. ಹಾಗಾಗಿ ಇವತ್ತು ಕಡ್ಡಾಯವಾಗಿ ಪ್ರತಿಯೊಬ್ಬ ವಾಣಿಜ್ಯೋದ್ಯಮಿ, ವ್ಯಾಪಾರ ಮಾಡ್ತಾ ಇರುವಂತಹ ವ್ಯಕ್ತಿ ನೈತಿಕತೆಯನ್ನ ಅಳವಡಿಸ್ಕೋಬೇಕು, ಅವಲಂಬಿಸ್ಕೋಬೇಕು ಮತ್ತು ಅದನ್ನ ಅವನು ನಿತ್ಯ ವ್ಯವಹಾರದಲ್ಲಿ ಅವನದನ್ನ ಬಳಕೆ ಮಾಡಬೇಕು ಅನ್ನೋದು ರೂಢಿಯಾಗಿದೆ. ಸೊ ಮೊದಲಿಗೆ ಎಥಿಕ್ಸ್ ಅನ್ನುವಂತಹ ಪದ
ಎಲ್ಲಿಂದ ಬಂತು ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಳೋಣ. ಇಟ್ ಇಸ್ ಡಿರೈವ್ಡ್ ಫ್ರಮ್ ದ ಗ್ರೀಕ್ ವರ್ಡ್ ಇಥೋಸ್ ವಿಚ್ ರೆಫರ್ಸ್ ಟು ಕ್ಯಾರೆಕ್ಟರ್. ಗ್ರೀಕ್ ಪದ ಈಥೋಸ್ ಅನ್ನುವಂಥ ಪದದಿಂದ, ಮೂಲ ಪದದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಅದರ ಮೂಲ ಅರ್ಥ ಬಂದು ಕ್ಯಾರೆಕ್ಟರ್, ನಡವಳಿಕೆ ಅಂತ ಅರ್ಥ. ಸೊ ಹಾಗಾಗಿ ಇದು ಮೂಲ ಅರ್ಥಕ್ಕೆ ಹೋದಾಗ ಇದು ನಡವಳಿಕೆ, ವರ್ತನೆ ಅನ್ನುವಂಥದ್ದನ್ನ ಅದು ತೋರಿಸ್ಕೊಡುತ್ತೆ. ಬಟ್ ಇವತ್ತು ನಾವು ಅದನ್ನ ಏನ್ ಮಾಡ್ತಾ ಇದ್ದೀವಿ, ಎಥಿಕ್ಸ್ ಅಂದಾಗ ಅದು ನಮ್ಮ ಚಟುವಟಿಕೆಗಳಲ್ಲಿ ಯಾವುದು ಒಳ್ಳೆ ಚಟುವಟಿಕೆಗಳು, ಯಾವುದು ಕೆಟ್ಟ ಚಟುವಟಿಕೆಗಳು ಅನ್ನುವಂತ ತಿಳಿಸ್ಕೊಡುವಂಥದ್ದಕ್ಕೆ ನಾವು ಅದನ್ನ ಬಳಕೆ ಮಾಡಿದ್ದೀವಿ. ಸೊ ವ್ಯವಹಾರದಲ್ಲಿ ನೈತಿಕತೆ ಅಂದ್ರೆ ಏನು? ಅಪ್ಲಿಕೇಶನ್ ಆಫ್ ದಿ ಸಬ್ಜೆಕ್ಟ್ ಎಥಿಕ್ಸ್ ಇನ್ ದ ಬಿಸ್ನೆಸ್ ಅಂತ. ಅಂದ್ರೆ ಈ ನೈತಿಕತೆ ಎನ್ನುವಂತಹ ಒಂದು ವಿಚಾರ ಏನಿದೆ ಅದನ್ನ ನಾವು ವ್ಯವಹಾರದಲ್ಲಿ ಅಪ್ಲೈ ಮಾಡಿದಾಗ, ಅಳವಡಿಸ್ಕೊಂಡಾಗ ಸೊ ಹುಟ್ಟುವಂತಹ ವಿಷಯವೇ ಬಿಸ್ನೆಸ್ ಎಥಿಕ್ಸ್ ಆಗಿರುತ್ತೆ. ಸೊ ಹಾಗಾಗಿ ವ್ಯವಹಾರದಲ್ಲಿ ನೈತಿಕತೆ ಅನ್ನುವಂಥ ವಿಚಾರವನ್ನ ವ್ಯವಹಾರಕ್ಕೆ ಅಳವಡಿಸ್ಕೊಳ್ಳುವಂತಹ ಒಂದು ಸಬ್ಜೆಕ್ಟ್ ಆಗಿರುತ್ತೆ ಅಥವಾ ಪ್ರಾಸೆಸ್ ಆಗಿರುತ್ತೆ ಅಂತ ನಾವು ಹೇಳ್ತೀವಿ. ಸೊ ವೇನ್ ಮೂಡಿ ಅನ್ನುವಂತಹ ಒಬ್ಬ ತಜ್ಞ ಬಿಸ್ನೆಸ್ ಎಥಿಕ್ಸ್ ಬಗ್ಗೆ ಈ ರೀತಿ ಹೇಳ್ತಾರೆ. ಎಥಿಕ್ಸ್ ಇಸ್ ಅ ಡಿಸಿಪ್ಲಿನ್ ಡೀಲಿಂಗ್ ವಿತ್ ವಾಟ್ ಇಸ್ ಗುಡ್ ಅಂಡ್ ಬ್ಯಾಡ್, ಆರ್ ವಾಟ್ ಇಸ್ ರೈಟ್ ಅಂಡ್ ವಾಟ್ ಇಸ್ ರಾಂಗ್, ವಿತ್ ಮಾರಲ್ ಡ್ಯೂಟಿ ಅಂಡ್ ಆಬ್ಲಿಗೇಷನ್ಸ್ ಅಂತ ಹೇಳ್ತಾರೆ. ಅಂದ್ರೆ ಯಾವುದು ಒಳ್ಳೆಯದು, ಯಾವುದು ಕೆಟ್ಟದು, ಯಾವುದು ಸರಿ ಮತ್ತೆ ಯಾವುದು ತಪ್ಪು ಅಂತ ಹೇಳುವಂತಹ ಒಂದು ವಿಚಾರವೇ ಎಥಿಕ್ಸ್ ಆಗಿರುತ್ತೆ. ಸೊ ಹಾಗಾಗಿ ವ್ಯವಹಾರದಲ್ಲಿ ಈ ಒಳ್ಳೆಯದು ಯಾವುದು, ಕೆಟ್ಟದ್ದು ಯಾವುದು, ಸರಿ ಯಾವುದು, ತಪ್ಪು ಯಾವುದು ಅಂತ ಹೇಳುವಂಥದ್ದೇ ವ್ಯವಹಾರದ ನೈತಿಕತೆ ಆಗಿರುತ್ತೆ. ಉತ್ತಮ ಗುಣಮಟ್ಟವುಳ್ಳಂತಹ ವಸ್ತುಗಳನ್ನ ಸರಿಯಾದ ಬೆಲೆಗೆ, ಜನರಿಗೆ ಎಟುಕುವಂತಹ ಬೆಲೆಗೆ, ಆ ವಸ್ತುವಿನ ಯೋಗ್ಯತೆಗೆ ತಕ್ಕಂತೆ ಮಾರಾಟ ಮಾಡುವಂಥದ್ದು ಒಂದು ಒಳ್ಳೆಯ ಕೆಲಸ. ಸೊ ಅದು ನೈತಿಕವಾದಂತಹ ಕೆಲಸ ಆಗಿರುತ್ತೆ. ಅದೇ ಕಳಪೆ ಗುಣಮಟ್ಟವುಳ್ಳಂತಹ ಒಂದು ವಸ್ತುವಿನ ಹೆಚ್ಚಿನ ಬೆಲೆಗೆ ಅಥವಾ ಅದರ ಯೋಗ್ಯತೆಗಿಂತ ಮೀರಿದ ಬೆಲೆಗೆ ಮಾರಾಟ ಮಾಡುವಂತಹ ಒಂದು ಕೆಲಸ ವ್ಯವಹಾರದಲ್ಲಿ ಆದ್ರೆ ಅದು ಅನೈತಿಕ ವ್ಯವಹಾರವಾಗುತ್ತೆ. ಸೊ ಈ ರೀತಿ ಒಂದು ಉದಾಹರಣೆಯನ್ನು ನಾವು ಅರ್ಥ ಮಾಡ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ವ್ಯವಹಾರದಲ್ಲಿ ನೈತಿಕತೆ ಅಂದ್ರೆ ಏನು ಅಂತ. ಓಕೆ, ಸೊ ಈ ದಿನದ ತರಗತಿಯಲ್ಲಿ ನಾನು ನಿಮಗೆ ನೈತಿಕತೆ ಅಂದ್ರೆ ಏನು ಮತ್ತು ನೈತಿಕತೆ ಅನ್ನುವಂಥದ್ದು, ವ್ಯವಹಾರದಲ್ಲಿ ನೈತಿಕತೆ ಅನ್ನುವಂಥದ್ದು ಯಾವ ರೀತಿ ಪ್ರಾರಂಭವಾಯಿತು ಮತ್ತು ವ್ಯವಹಾರದ ನೈತಿಕತೆಯ ಅರ್ಥವನ್ನ ನಾನು ನಿಮಗೆ ತಿಳಿಸ್ಕೊಡುವಂಥ ಪ್ರಯತ್ನವನ್ನ ಮಾಡಿದ್ದೀನಿ.